ಕೊಳ್ಳೇಗಾಲ ತಾಲೂಕು ಹನೂರು ಕ್ಷೇತ್ರದ ರಂಗನಾಥಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಶಂಕುಸ್ಥಾಪನೆಯನ್ನು ಹನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ರವರು ನೆರವೇರಿಸಿ ಮಾತನಾಡಿ, ಮಧ್ಯ ರಂಗನಾಥಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 2,40,00,000 ರುಗಳಲ್ಲಿ ಇಂದು ಭೂಮಿ ಪೂಜೆ ನೆರವೇರಿಸಿದ್ದು, ಇನ್ನು 6 ತಿಂಗಳುಗಳಲ್ಲಿ ಇದರ ಸದುಪಯೋಗ ಸಾರ್ವಜನಿಕರಿಗೆ ದೊರೆಯಲಿದೆ. ಇನ್ನು ಹೈದರಾಬಾದ್ ಮೂಲದ ದಾನಿಗಳಾದ ಎಎಂಆರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಹೇಶ್ ಕುಮಾರ್ ರೆಡ್ಡಿ ಅವರು ಇದರ ಜೀರ್ಣೋದ್ಧಾರಕ್ಕೆ 1,20,00,000 ರುಗಳನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್, ಉಪವಿಭಾಗಾಧಿಕಾರಿ ಮಹೇಶ್ ಹಾಗೂ ಹಲವರು ಉಪಸ್ಥಿತರಿದ್ದರು. ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನಕ್ಕೆ ಈಗಾಗಲೇ 2,40,00,000 ರೂಪಾಯಿ ವೆಚ್ಚದಲ್ಲಿ ಈಗ ಅನುದಾನ ಬಂದು ಈಗ ಗುದ್ಲಿ ಪೂಜೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಜೀರ್ಣೋದ್ಧಾರ ಮಾಡಲಿಕ್ಕೆ ಆದಷ್ಟು ಬೇಗ ಒಂದು 3 ರಿಂದ 4 ತಿಂಗಳು ಅಥವಾ 6 ತಿಂಗಳೊಳಗಡೆ ಈ ಒಟ್ಟಾರೆ ಈ ಒಂದು ಕ್ಷೇತ್ರ ಮತ್ತು ಜನರಿಗೆ ಒಂದು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಎಲ್ಲ ಥರದ ಒಂದು ನಾವು ತೀರ್ಮಾನ ತಗೊಂಡು ಇವತ್ತು ಈ ಒಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಅದರಿಂದ ಅದು ಸುವರ್ಣದಿಂದ ಅಶ್ವಿನಿ ನಕ್ಷತ್ರ ಗುದ್ಲಿ ಪೂಜೆ ಶಂಕುಸ್ಥಾಪನೆಗೆ ಎತ್ತಿದ ನಕ್ಷತ್ರ ಅಶ್ವಿನಿ. ಅದರಿಂದ ತ್ರಯೋದಶಿ ಮೇಲೆ ಫಸ್ಟ್ ಕ್ಲಾಸ್ ದಿವಸ ಇದು. ಅದರಿಂದ ನದಿಪುರ ಜಂಕ್ಷನ್ ಸ್ವಲ್ಪ ವಜನ್ ಅವ್ರ ಜೊತೆ ನಾನು ಆ್ಯಕ್ಚುಲಿ ಬನ್ನಿ ಅಂತರಿಕ್ಷಂ ಮಹಿತ್ವಾ ಉಪಸ್ಥಿತೆ ವೇದಿತೆ ಅಗ್ನಿಮನ್ನಾಧಾಧ್ಯಾಯ ದದೆ ಆಯಂಗೋಃ ಕೃಷ್ಣೀರಶ್ಮಿಮಾತರಂ ಪುನಃ ಪಿತರಂಚ ಪ್ರಯಸ್ಸುವ ಓಂ ಧನುರ್ಧರಾಯ ವಿದ್ಮಹೇ ಸರ್ವಸಿದ್ಧಿಗೆ ಧೀಮಹಿ ತನ್ನೋ ಧರಃ ಪ್ರಚೋದಯಾತ್. महालक्ष्मी आलय नवीकरण जीर्णोद्धार अंग मुहूर्त आदित्यादि नव कृपा कटाक्ष सिद्ध्यर्थं भू प्रार्थना करिष्ये च धीमहि तन्नो धरः प्रचोदयात्. श्री महालक्ष्मी नमः. ओम श्रीं श्रीः नमः. ओम भूं भूं ये नमः. ओम नीं नीलाय नमः. हरिद्र कुंकुमचूर्णं समर्पयामि. बाल